ಭಕ್ತರೆಲ್ಲರೂ ಹೇಳ್ತಾರೆ. ನೋಡ್ಬೋದು, ನೀವು ಬರ್ಬೋದು. ಇವಾಗ ಆ ತೀರ್ಥಕ್ಷೇತ್ರಕ್ಕೆ ಬಂದಿದ್ದೀವಿ ನೋಡಿ. ಇದೆ ನೋಡಿ, ಅದು ಬಸವಣ್ಣನಿಂದ ಬರುವಂಥ ತೀರ್ಥದಿಂದ ಸ್ನಾನ ಮಾಡಿದರೆ ಯಾವುದೇ ರೋಗಗಳು ಅಥವಾ ಚರ್ಮ ರೋಗಗಳಿದ್ದರೆ ಎಲ್ಲ ನಿವಾರಣೆ ಆಗುತ್ತೆ. ನಾವು ಇವಾಗ ಅಲ್ಲಿಂದ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬೆಟ್ಟವನ್ನು ಹತ್ಕೊಂಡು ಹೋಗ್ತಾಯಿದ್ದೀವಿ. ತುಂಬ ಬಿಸಿಲಿದೆ. ಬೆಟ್ಟ ಹತ್ಕೊಂಡು ಬಂದ್ವಿ, ಮೇಲ್ಗಡೆ ಬಂದ್ವಿ ಮೆಟ್ಲು ಹತ್ಕೊಂಡು. ಇವತ್ತು ತುಂಬ ಕ್ರೌಡ್ ಜಾಸ್ತಿ ಇದೆ. ಏನೋ ಇವತ್ತು ಭಾನುವಾರ ಅಂತ ತುಂಬ ಕ್ರೌಡ್ ಜಾಸ್ತಿ ಇದೆ. ನೋಡ್ಬೋದು ನೀವು, ಸುತ್ತಮುತ್ತ ತುಂಬ ಜನರು ಬಂದಿದ್ದಾರೆ. ದೇವರ ಪೂಜೆಗೆ ಎಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ. ದೇವರ ದರ್ಶನ ಇನ್ನೂ ಆಗಿಲ್ಲ ನೋಡಿ. ದೇವಸ್ಥಾನದ ಸುತ್ತಮುತ್ತ ತುಂಬ ಚೆನ್ನಾಗಿದೆ, ಪ್ಲೇಸಸ್ ಇದೆ ನೋಡೋದಕ್ಕೆ. ಹಾಗೆ ನಾವು ದೇವರ ದರ್ಶನ ಮುಗಿಸ್ಕೊಂಡು ಪ್ರದಕ್ಷಿಣೆಯನ್ನು ಹಾಕೊಂಡು ಹೋಗ್ತಾ ಇದ್ವಿ. ಇಲ್ಲೂ ಇನ್ನೊಂದು ವಿಶೇಷತೆ ಏನೆಂದರೆ, ನಾವು ಏನಾದರೂ ಅಂದ್ಕೊಂಡು ಇಲ್ಲಿ ಕಾಯನ್ನು ಗೋಡೆಗೆ ಅಂಟಿಸಿದರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂದರೆ ಕಾಯಿನ ಅಲ್ಲೇ ನಿಂದಿರುತ್ತೆ ಅಂತ ನೋಡಿ. ಫ್ರೆಂಡ್ ಒಬ್ಬರು ಟ್ರೈ ಮಾಡ್ತಾ ಇದ್ದಾರೆ, ಅದು ನಿಂದ್ರಿಲ್ಲ ಅಂತ ವಾಪಸ್ ಬಂದರು. ಈಗ ನಾನು ಟ್ರೈ ಮಾಡ್ತಾಯಿದ್ದೀನಿ. ನಾನು ಮನಸ್ಸಲ್ಲಿ ಏನೋ ಒಂದು ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ, ನಿಂದಿರುತ್ತಾ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಿಂತ್ಕೊಂತು. ಕಾಯಿನ ಕೆಳಗಡೆ ಬೀಳಲಿಲ್ಲ, ಹಾಗೆ ನಿಂತ್ಕೊಂತು. ಈಗ ಹಾಗೆ ಮುಂದಕ್ಕೆ ಪ್ರದಕ್ಷಿಣೆ ಮಾಡ್ತಾಯಿದ್ದೀವಿ. ತುಂಬ ಬಿಸಿ ಇದೆ ಫ್ರೆಂಡ್ಸ್. ದರ್ಶನ ಆದಮೇಲೆ ತೀರ್ಥ ತಗೊಂಡು ಮತ್ತೆ ಬಂದ್ವಿ. ಇಲ್ಲಿ ನೋಡ್ಬೋದು, ಪೂಜೆ ಆಗ್ತಾಯಿದೆ. ತುಂಬ ಜನ ಭಕ್ತರು ಜಾಸ್ತಿ ಬಂದಿದ್ದಾರೆ, ನೋಡ್ಬೋದು ನೀವು. ಇವಾಗ ನೆಕ್ಸ್ಟ್ ನಾವು ಹೋಗ್ತಿರೋದು ಶ್ರೀಧರ ಸ್ವಾಮಿಗಳು ತಪಸ್ಸನ್ನು ಮಾಡುತ್ತಿದ್ದಂಥ ಜಾಗಕ್ಕೆ ಹೋಗ್ತಾಯಿದ್ದೀವಿ. ಸ್ವಲ್ಪ ಮೇಲ್ಗಡೆ ಬಂದುಬಿಟ್ರೆ ಬೆಟ್ಟ ಇದೆ, ಬೆಟ್ಟ ಹತ್ತಬೇಕು. ಸ್ವಲ್ಪ ಬೆಟ್ಟ ಹತ್ಕೊಂಡು ಮೇಲೆ ಬಂದರೆ ಶ್ರೀಧರ ಸ್ವಾಮಿಗಳು ತಪಸ್ಸು ಮಾಡ್ತಿದ್ದಂಥ ಒಂದು ಜಾಗ ನಿಮ್ಗೆ ತೋರಿಸ್ತೀವಿ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 1 ಕಿಲೋಮೀಟ್ರ್ ದೂರ ಇರ್ಬೋದು. ಹಾಗೂ ಈಗ ನಾವು ಇವಾಗ ಬೆಟ್ಟ ಹತ್ಕೊಂಡು ಮೇಲ್ಗಡೆ ಬಂದ್ವಿ. ನೀವು ನೋಡ್ತಿರ್ಬೋದು, ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ದರ್ಶನ ಪಡ್ಕೊಂಡು ನೋಡಿ. ಇವಾಗ ಬಂದಾಯಿತು, ಮೇಲ್ಗಡೆ ಬಂದಾಯಿತು. ಶ್ರೀಧರ ಸ್ವಾಮಿಗಳು ತಪಸ್ಸು ಮಾಡುತ್ತಂಥ ಜಾಗ ಬಂದಾಯಿತು ನೋಡಿ ಫ್ರೆಂಡ್ಸ್. ಇದೆ ಆ ಜಾಗ, ಶ್ರೀ ನೋಡಿ ಫ್ರೆಂಡ್ಸ್, ಆ ಜಾಗ ಇದೆ. ಹಾಗೆ ಇಲ್ಲಿ ಒಂದು ದೇವಸ್ಥಾನ ಇದೆ, ದೇವಸ್ಥಾನ ಕೈ ಮುಕ್ಕೊಂಡು ಬಂದ್ವಿ ನಾವು ನೋಡಿ ಫ್ರೆಂಡ್ಸ್. ಅದೇ ಈ ಜಾಗ. ನಮ್ಮ ಫ್ರೆಂಡ್ ಒಬ್ಬರು ವೀಡಿಯೋದಲ್ಲಿ ಬರೋದಕ್ಕೆ ಇಷ್ಟ ಇಲ್ಲದೆ ಆ ಕಡೆ ಈ ಕಡೆ ಓಡಾಡ್ತಾಯಿದ್ರು. ಈ ದೇವಸ್ಥಾನದ ಒಳಗಡೆ ಯಾರಿಗೂ ಪ್ರವೇಶ ಇರೋದಿಲ್ಲ. ಹಾಗೆ ಸುತ್ತಮುತ್ತ ನೋಡ್ಬೋದು, ಫುಲ್ ಕಾಡಿನಿಂದ ತುಂಬಿದೆ. ಸುತ್ತಮುತ್ತಲು ದೇವಸ್ಥಾನದ ಸುತ್ತಮುತ್ತಲು ತುಂಬ ಕಾಡಿರಿದೆ. ಹಾಗೆ ಇಲ್ಲಿ ಮುಗಿಸ್ಕೊಂಡು ಇವಾಗ ನಾವು ಮತ್ತೆ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ. ಕೆಳಗಡೆ ಇಲ್ಲಿ ಸ್ವಲ್ಪ ಹುಷಾರಾಗಿ ಹೋಗಬೇಕು, ತುಂಬ ಜಾರುತ್ತೆ. ಇಲ್ಲಿ ಫುಲ್ ಡೌನ್ ಇದೆ ನೋಡಿ, ಅಷ್ಟು ಕೆಳಗಡೆ ಹೋಗಬೇಕು ಇವಾಗ ನಾವು ದೇವಸ್ಥಾನಕ್ಕೆ. ಅಲ್ಲಿ ಹೋದರೆ ದೇವಸ್ಥಾನ ಬರುತ್ತೆ. ಇಲ್ಲಿ ಓಡಾಡೋದಕ್ಕೆ ಸ್ವಲ್ಪ